ಏ ಸಾಕಮ್ಮ, ನಿನ್ ಮಗ ಹಿಂಗ್ ಸುಳ್ಳು ಹೇಳ್ತಾನೆ ಅಂತನ ನನ್ಗಂತೂ ಗೊತ್ತಿರ್ಲಿಲ್ಲ ಬಿಡಮ್ಮ. ಥೂ, ನಾವಂತೂ ಎಷ್ಟು ಖುಷಿಯಿಂದ ಬಂದ್ವಿ ಆ ಜೈಲಿಂದನ. ಆ ಸಣ್ಣಿನೂ ತಾತನು ದೂರ ಇರೋದು ನೋಡ್ಬೇಕು ಅಂತನ. ಇಲ್ಲಿ ನೋಡಿದ್ರೆ ಇಬ್ರು ಕೋಳಿ ಸಾರ್ನಗೊಂಡು ಒಬ್ರಿಗೊಬ್ರು ಅಡ್ಕೆನೆ ಹಾಕಿ ತಿನ್ನಿಸ್ಕೊಂಡು ಕುಕ್ಕೊಂಡಿದ್ದಾರೆ. ಅಯ್ಯೋ, ನನ್ಗಂತೂ ಹೊಟ್ಟೆನೆ ಉರ್ದೋತಮ್ಮ. ಥೂ, ಬುಸ್ ಬುಸ್ನಾಗ ಯಾಕೆ ಹಿಂಗ್ ಸುಳ್ಳು ಹೇಳ್ದ ನನ್ನ ಮಗ? ಇರು, ಬಿಡ್ತೀನಿ ಸರಿಯಾಗಿ ನನ್ನ ಮಗಂಗೆ. ಆಸೆ ಮೋಸ ಮಾಡ್ದಂಗ ಆತು. ಇವಾಗ ನಾವೆಷ್ಟು ಖುಷಿಯಿಂದ ಇದ್ವಿ. ಬಿಡು, ನಾವು ಮಾಡಿರೋ ಪ್ಲಾನು ಕೆಲಸ ಮಾಡ್ತಲ್ಲ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಜೈಲಾಗೆ ಶಿಕ್ಷೆ ಅನುಭವಿಸಿದ್ರು ಪರವಾಗಿಲ್ಲ. ಆ ಸಣ್ಣಿನೂ ತಾತನು ದೂರ ಆದ್ರಲ್ಲ ಅಂತ ನಾವಿಬ್ರು ಎಷ್ಟು ಖುಷಿಯಾಗಿದ್ವಿ. ಈ ನನ್ನ ಮಗ ಸುಳ್ಳು ಸುಳ್ಳು ಹೇಳಿನೇನೋ ನಮ್ಗೆ. ಬುಸ್ ಬುಸ್ನಾಗ, ಏ ನಾಗ ಬಾರ ಇಲ್ಲಿ. ಯಮ್ಮ, ಬಿಟ್ಬಿಟ್ರೆ ಜೈಲಿಂದ ನಿಮ್ಮಿಬ್ರು? ಅಯ್ಯೋ ಅಯ್ಯೋ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನಮ್ಮ. ಅಯ್ಯೋ ಯಮ್ಮ, ಯಾಕಮ್ಮ ಇದೇನಿದು? ಅಲ್ಲ, ಜೈಲಿಂದ ಬತ್ತಿದಂಗೆ ನನ್ನ ಹಿಂಗೆ ಒದಿತಾ ಇದೆಯಾ? ಏನು ಮಾಡಿದೆ ನಾನು? ಇವಮ್ಮ ಯಾವ್ದಲ್ಲ, ನಿನಗೋಸ್ಕರ ನಾನು ಕೋಳಿ ಸಾರು ಮಾಡ್ಕೊಂಬಂದು ಅಲ್ಲಿಗಾನ ಬಂದಿದ್ದೀನಿ ನೋಡ್ಕೊಂಬರಕ್ಕೆ. ಅಂತದ್ರಾಗೆ ನನ್ನ ಹಿಡ್ಕೊಂಡು ಹೋಯ್ತೀಯಾ? ತೆಗಿಯಮ್ಮ ಕೈನ, ಯಾಕೆ ಹಿಂಗೆ ಹೋಯ್ತಾ ಇದೆಯಾ? ಇಲ್ಲ, ಒಯ್ದೆ ನಿನ್ನ ಸುಮ್ಮನೆ ಬಿಡ್ತಾರೆ. ನಮ್ಮ ತಗನೆ ಸುಳ್ಳು ಸುಳ್ಳು ಹೇಳಿ ಬಂದಿದ್ಯಲ್ಲೋ. ಯಾಕೋ ಹಿಂಗೆ ಸುಳ್ಳು ಹೇಳಿದೆ? ಸುಳ್ಳು ಹೇಳೋದ್ರಿಂದ ನಿನ್ಗೇನು ಪ್ರಯತ್ನ? ಯಾಕೆ ಸುಳ್ಳು ಹೇಳಿದೆ? ಹೇಳು ಕೊಣನಾಗ. ನಾವೆಲ್ಲನ ನೀನು ಹೇಳಿದ್ದು ನಿಜ ಅನ್ಕೊಂಡು ಎಷ್ಟು ಸಂತೋಷದಿಂದ ಕುಣಿದು ಆಡ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನೋಡಿದೆ, ನೀನೆಲ್ಲನ ಸುಳ್ಳು ಹೇಳಿದ್ಯಾ ನಮ್ಮ ಹತ್ರ. ನಿಂಗೆ ಯಾಕೋ ಸುಳ್ಳು ಹೇಳಿದೆ? ನನಗೂ ನಿಮ್ಮ ಅಮ್ಮಗೂ ನನಗೂ ಬೇಜಾರಾತಪ್ಪ ನೀನು ಸುಳ್ಳು ಹೇಳಿದ್ಕೆ. ಬಿಡತ್ತಾಗೆ, ನಾವು ನೀನು ಹೇಳಿದೆಲ್ಲ ನಿಜ ಅನ್ಕೊಂಡು ಸಂತೋಷವಾಗಿದ್ವಿ ಅಲ್ಲಿ. ಇಲ್ಲಿ ನೋಡಿದ್ರೆ ದುಃಖ ಆಗಂಗೆ ಮಾಡಿದೆ ಇಲ್ಲಿ ಬಂದು ನೋಡ್ತಿದ್ದಂಗೆನೆ. ಅಯ್ಯೋ ಕದ್ರಜ್ಜಿ, ನಾನು ಏನು ಸುಳ್ಳು ಹೇಳಿದೆ? ನಿಮ್ಗೆ ಯಾಕೆ ದುಃಖ ಆಯಿತು? ನೀವು ಯಾಕೆ ಸಂತೋಷವಾಗಿದ್ರಿ? ನನಗೇನು ಅರ್ಥ ಆಗ್ತಿಲ್ಲ. ಮೊದಲು ಅದೇನಾಯ್ತು ಅಂತ ಹೇಳ್ರಿ. ಕೈ ತೆಗಿಯಮ್ಮ ಮೊದಲು. ಏನಾಯ್ತು ಅಂದರೆ, ಆ ಸಣ್ಣಿನೂ ಮತ್ತೆ ಆ ವಜ್ಜನು ಸಿದ್ದಜ್ಜನೂ ದೂರ ಆಗಿದ್ದಾರೆ. ಸಣ್ಣಿ ಜಗಳ ಮಾಡಿ ನಿನ್ನ ಜೊತೆಗೆ ಇರಲ್ಲ ಅಂತೇಳಿ ದೂರ ಹೋತು. ಅಯ್ಯಮ್ಮಿಲ್ಲ ಇವಾಗ ಈ ಊರಾಗೆ ಅಂತಂದೆ. ಅಯ್ಯೋ, ಅದಕ್ಕೇನಾಯ್ತೀಗ? ಏನಾಯ್ತಾ? ಅವಜ್ಜನೂ ಸಣ್ಣಿನೂ ನಾವಿವತ್ತು ಬಂದೇಡ್ಕೇನೆ, ಜೈಲಿಂದ ಬಂದೇಡ್ಕೇನೆ ಅವ್ರೂರ್ಗೆ ಹೋಗಿದ್ವಿ. ಸಣ್ಣಿ ಮೊದ್ಲಿದ್ಲಲ್ಲ ಆ ಊರಿಗೆ. ಅಲ್ಲಿ ನೋಡಿರೆ ಸಣ್ಣಿನೂ ಬಂದೇ ಇಲ್ಲ ಅಂತಂದ್ರು ಅಕ್ಕಪಕ್ಕಗಳರು. ಇಲ್ಲಿ ಬಂದು ಅಜ್ಜನ ಮಂತಕ್ಕೆ ಹೋಗಿ ನೋಡಿರೆ ಸಣ್ಣಿನೂ ಅಜ್ಜನ ಕುತ್ಕೊಂಡು ಕೋಳಿ ಸಾರ್ನಗೊಂಡು ಅಡ್ಕೆಲೆ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ. ನೀನ್ ನೋಡಿರೆ ಅವರಿಬ್ರು ದೂರ ಆಗ್ಯವ್ರೆ. ಸಣ್ಣಿ ಬಿಟ್ಟೋರ್ಲ ಅಜ್ಜನ ಅಂತ ಹೇಳಿದೆ. ಯಾಕೋ ಸುಳ್ಳು ಹೇಳಿದೆ? ಅದಕ್ಕೇನೆ ಒಯ್ದಿದ್ದು ನಿನ್ನ. ಆ ಅಜ್ಜನ ಸಣ್ಣಿನೂ ಒಂದಾಗವ್ರಾಲೆ. ಇದೇನಮ್ಮ ಇದು ಹಿಂಗೆ ಹೇಳ್ತಾ ಇದೆಯಾ? ಅವತ್ತು ಜಗಳ ಮಾಡ್ಕೊಂಡು ಸಣ್ಣಿ ಮನೆ ಬಿಟ್ಟು ಅದೇ ಹೋಯ್ತು. ನಿನ್ನ ಜೊತೆಗೆ ನಾನು ಇರಲ್ಲ, ನೀನು ಅನುಮಾನ ಪಡ್ತೀಯ, ಯಾರ್ಯಾರು ಮಾತಾ ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತೀಯ ಅಂತ ನಾನು ಜಗಳ ಮಾಡ್ಕೊಂಡು ಹೋಯ್ತು. ಎಲ್ಲರೂ ಮಾತಾಡ್ಕೊಂಬರು. ಯಾವಾಗ ಒಂದಾದ್ರು ಅವರು? ಯಾವಾಗ ಒಂದಾದ್ರು? ಇದೇನಕ್ಕೆ ಹಿಂಗೆ ಕೇಳ್ತಾ ಇದೆಯಾ? ಅಂದರೆ ಅವರಿಬ್ರು ದೂರ ಆಗಿದ್ದ? ನೆನ್ನೆ ತಾನೇ ಒಂದಾದ್ರು. ಅಯ್ಯೋ, ನಿನಗಿನ್ನ ಗೊತ್ತಿಲ್ವಾ? ಅವರಿಬ್ರು ಒಂದಾಗಿರೋದು. ಗುಂಡಜ್ಜಿನೂ ಲಸ್ಮಕ್ಕಯ್ಯನೂ ಇಬ್ರು ಸೇರಿ ಒಂದ್ ಮಾಡಿದ್ರು ನೆನ್ನೆ ತಾನೇ. ಅಂದ್ರೆ ಅವರಿಬ್ರು ದೂರ ಆಗಿದ್ದು ನಿಜನಾ? ಸಣ್ಣಿ ಅವಜ್ಜನ್ ಬಿಟ್ಟು ಬೇರೆ ಊರಿಗೆ ಹೋಗಿದ್ದು ನಿಜನಾ? ಹೌದತ್ತೆ, ದೂರ ಹೋಗಿತ್ತು ಸಣ್ಣಿ ಅವಕ್ಕಯ್ಯ. ಆದ್ರೆ ಮೊದ್ಲಿದ್ರಲ್ಲ ಆ ಊರಿಗೆ ಹೋಗಿರ್ಲಿಲ್ವಂತೆ, ಬೇರೆ ಯಾವ್ದೋ ಊರಿಗೆ ಹೋಗಿದ್ರಂತೆ. ಅವ್ರು ಯಾರೋ ಅವ್ರಿಗೆ ಪರಿಚಯ ಇರೋರು ಒಳ್ಳೆಯವ್ರಂತ. ಅವರು ತಟ್ಟಿ ತಗೊಂಡು ಹೋಗ್ಬೇಕಾದ್ರೆ ಸಿಕ್ಕಿದ್ರಂತೆ. 2 ದಿವಸ ಅಲ್ಲಿರೋಣ ಅಂತ ಅಲ್ಲಿಗೆ ಹೋಗಿದ್ರಂತೆ. ತಿರ್ಗಾ ಲಸ್ಮಕ್ಕಯ್ಯನು ಆಮೇಲೆ ಸೀನಣ್ಣಯ್ಯನು ಹೋಗಿ ಹುಡುಕಂಬಂದ್ರು. ತಿರ್ಗಾ ಗುಂಡಜ್ಜಿ ಲಸ್ಮಕ್ಕಯ್ಯ ಏನೇನೋ ಹೇಳಿ ಆ ಸಣ್ಣಿ ಅಕ್ಕಯ್ಯನ ಒಪ್ಸಿದ್ರು. ಈಗ ಆ ಅಜ್ಜಿನ ಜೊತೆಲೆ ಸಣ್ಣಿ ಅಕ್ಕನು ಅವರು ತುಂಬಾ ಸಂತೋಷವಾಗಿದ್ದಾರೆ. ನೋಡ್ದೇನಮ್ಮ, ನೋಡು, ನಾನು ನಿಜನೇ ಹೇಳಿದ್ದೀನಿ. ಅವರು ದೂರ ಆಗಿದ್ರು. ಈಗ ಗುಂಡಜ್ಜಿನೂ ಲಸ್ಮಕ್ಕಯ್ಯನು ಒಂದ್ ಮಾಡಿರೋದು. ನಾನೇನು ಸುಳ್ಳು ಹೇಳಿಲ್ಲ ನಿಮ್ಮ ತಾಗೆ. ನಾನು ಹೇಳಿ ಮಾತು ಕೇಳ್ದ? ನೋಡು, ಕುಣ್ಕೊಂಡು ಕೋಳಿ ಸಾರು ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಬಂದೆ. ನಮ್ಮಮ್ಮಯ್ಯ ಅಂತಾನ ಗೊತ್ತಿದಂಗೆನೆ ಅದೇ ತಿಂದಿದ್ಯಾ? ನನಗೆ ಆಗ್ಬೇಕಾದ್ದೆ. ನೋಡಿ ಇವಳು ಹೆಂಗೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ಬ್ಯಾಡ ಕೋಳಿ ಸಾರು ತಗೊಂಡೋಗೋದು ಅಂತಂದ್ಲು. ನಾನೇ ನಮ್ಮ ಅಮ್ಮಗೆ ತಗೊಂಡೋಗ್ಲೇಬೇಕು ಅಂತೇಳಿ ಬಲವಂತ ಮಾಡಿ ಅವಳ ತಾಗೆ ಮಾಡಿಸ್ಕೊಂಡು ತಗೊಂಬಂದಿದ್ದೆ. ನೀನು ನೋಡಿದ್ರೆ ನನ್ನ ಹಿಡ್ಕೊಂಡು ಹೋಯ್ತೀಯಲ್ಲ ಬಂದೇಡ್ಕೇನೆ. ನೀನೊಬ್ಳು ನೀನು. ನಾನು ಬರಲೇಬಾರ್ದಾಗಿತ್ತು ನೀನು ಮಾತಾಡ್ಸಕ್ಕೆ. ಯಾಕಾದ್ರೂ ಬನ್ನು ಅನ್ನಿಸ್ತೈತಿ. ನೋಡು, ನಿನ್ನ ಮಗನ ಮೇಲೆ ಒಂದಿಟ್ಟು ನಂಬಿಕೆನೇ ಇಲ್ಲ ನಿನಗೆ. ಬತ್ತಿದಂಗೆ ಏನು ಎತ್ತ ಅಂತ ಕೇಳ್ದಲ್ಲೇ ಕೂದಿಡ್ಕೊಂಡು ಬಗ್ಸಿ ಹೋಯ್ತಾ ಇದೆಯಾ? ಅದಕ್ಕೆ ಮತ್ತೀಗ ನಿನಗೆ ಏನೂ ತಂದು ಕೊಡಬಾರ್ದಾಗಿತ್ತು. ನಾನು ಅಲ್ಲೇ ಜೈಲ್ನಾಗೇನೆ ಮುದ್ದೆ ತಿನ್ಕೊಂಡಿರ್ಬೇಕಾಗಿತ್ತು ನೀನು. ನಾನು ಅಮ್ಮಯ್ಯ ಅಂತ ತಂದು ಕೊಟ್ಟಿದ್ಕೆ ನೋಡು, ನಾನು ಮರ್ಯಾದಿನೇ ತೆಗಿತಾ ಇದ್ದೆ ನೀನು ಬಂದು. ಅಯ್ಯೋ ನನ್ನ ಮಗನೇ, ಕ್ಷಮಿಸ್ಬಿಡು ಬುಸ್ ಬುಸ್ನಾಗ. ನಾನು ಆ ಅಜ್ಜನು ಸಣ್ಣಿನೂ ಒಂದಾಗಿರೋದು ನೋಡಿ ನನಗೆ ಸಿಟ್ಟು ಬಂತು. ನಿನ್ನ ಮೇಲೆ ನೀನೇ ಸುಳ್ಳು ಹೇಳಿದೀಯ ಅಂತನ. ಹಂಗೂ ಆ ಸಣ್ಣಿನ ಕೇಳಿದ್ರೆ ನಾವು ದೂರನೇ ಆಗಿಲ್ಲ, ನಾವಿಬ್ರು ಚೆನ್ನಾಗೇ ಇದ್ದೀವಿ ಅಂತಂದ್ಲು. ಅದಕ್ಕೆ ನೀನೇ ಸುಳ್ಳು ಹೇಳಿದ್ಯಾ ಅನ್ಕೊಂಡು ನಿನ್ನ ಒಯ್ದ್ಬಿಟ್ಟೆ. ಅಯ್ಯಯ್ಯೋ, ವಿಚಾರಕ್ಕೆ ಒಯ್ದಿದ್ಕೆ ನನಗೆ ಕ್ಷಮಿಸ್ಬಿಡೆ ನಾಗ, ಕ್ಷಮಿಸ್ಬಿಡ ನಾಗ. ಒಯ್ಯತಕ್ಕ ಒಯ್ದು ಕ್ಷಮಿಸ್ಬಿಡು ಅಂತೆ. ಸರಿಯಾಗಿ ಮೊದಲು ಕೇಳಬೇಕಾಗಿತ್ತು. ಹೇಳ್ದೆ ಬಂದು ಹಿಂಗೆ ಹಿಡ್ಕೊಂಡು ಒಯ್ದೆ ಹೋಗು, ಕ್ಷಮಿಸಲ್ಲ ಏನೂ ಇಲ್ಲ.
ಅಯ್ಯೋ ನಾಗ ಹೋಗ್ಲಿ ಬಿಡು. ಆ ಸಣ್ಣಿನ ಅಜ್ಜನು ಹಂಗೆ ಅಂತ ಹೇಳಿದ್ದು. ನಾವು ದೂರನೇ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ನಿಮ್ಗೆ ಯಾರು ಹೇಳಿದ್ದು ನಾವು ದೂರ ಆಗಿದ್ದೀವಿ ಅಂತ? ನಾವು ಚೆನ್ನಾಗಿದ್ದೀವಿ ಅಂತ ನಾ ಹೇಳಿದ್ರು. ಅದಕ್ಕೆ ನನಗೂ ನಿನ್ನ ಮೇಲೆ ಸಿಟ್ಟು ಬಂತು. ಕ್ಷಮಿಸ್ಬಿಡು ನಾಗ. ಸಾಕಮ್ಮ, ನೀನು ಒಂದಿಟ್ಟು ವಿಚಾರಿಸ್ಬೇಕಾಗಿತ್ತು. ಬಂದಳೆ ಹಿಡ್ಕೊಂಡು ಹೋಯ್ತಾ ಇದೆಯಲ್ಲ, ಪಾಪ ನಮಗೋಸ್ಕರ ಕೋಳಿ ಸಾರು ಮಾಡ್ಕೊಂಡು ತಗೊಂಬಂದಿದ್ದ. ಅದಕ್ಕಾದ್ರೂ ಬೆಲೆ ಬೇಡವೇನಿ? ಹಾಂ ಅಯ್ಯೋ ನಗ 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 ನನ್ನ ಮುದ್ದಿನ ಮಗ ಅಲ್ವೇನೋ? ಹೋಗ್ಲಿ ಬಿಡು, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಈಗ ಒಯ್ದಿದ್ದಿಂತಾನೆ ನಿನಗೆ ಸಾಯಂಕಾಲಕ್ಕೆ ಎಣ್ಣೆ ಕುಡಿಯೋಕ್ಕೆ ದುಡ್ಡು ಕೊಡ್ತೀನಿ, ಆಯ್ತಾ? ಈಗ ಒಯ್ದಿರೋ ತಪ್ಪಿಗೆ ನಾನು ಕ್ಷಮಿಸ್ಬಿಡು ನಾಗ. ಏನೋ ತಾಯಿಯಾಗಿ ನೀನು ಒಂದು ಏಟು ಒಯ್ಯೋದು ನನಗೆ ಅಧಿಕಾರ ಇಲ್ವೇನೋ? ದುಡ್ಡು ಕೊಡ್ತೀನಿ, ಸುಮ್ಮನಿರು. ನೀನು ಎಣ್ಣೆ ಕುಡಿವಂತ ಇವತ್ತು. ನಿಜವಾಗ್ಲೂ ನನಗೆ ದುಡ್ಡು ಕೊಡ್ತೀಯನಮ್ಮ? ಹೇಳು, ಸಾಯಂಕಾಲಕ್ಕೆ ದುಡ್ಡು ಕೊಡ್ತೀಯ ತಾನೇ? ಆಮೇಲೆ ಆಸೆ ಮೋಸ ಮಾಡಬಾರ್ದು ನೀನು. ದುಡ್ಡಿಲ್ಲ ಅದಿಲ್ಲ ಅಂತಾನ. ಇಲ್ಲ ಕಣೋ, ಎಲ್ಲಾದ್ರೂ ಒಂದ್ಸಿ ನಿನಗೆ ದುಡ್ಡು ಕೊಟ್ಟೇ ಕೊಡ್ತೀನಿ. ಹಂಗೆಲ್ಲ ಆಸೆ ಮೋಸ ಮಾಡಲ್ಲ, ಸುಮ್ಮನಿರು. ಏನೋ ತಿಳಿದೇನೆ ನೀನು ಒಯ್ದ್ಬಿಟ್ಟೆ, ಕ್ಷಮಿಸ್ಬಿಡೋನಾಗ. ನಮ್ಮ ಮೇಲೆ ಬೇಜಾರಿಲ್ಲ ತಾನೆ? ನೀನು ಎಷ್ಟಾದ್ರೂ ಒಯ್ಯತ್ತೆ, ಎಷ್ಟಾದ್ರೂ ವಹಿಸ್ಕೊಂತಾರೆ. ಆದ್ರೆ ಎಣ್ಣೆ ಕುಡಿಯೋಕೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಇನ್ನೂ ಒಯ್ಯಿ ಅಂತ ಹೇಳ್ತೈತೆ. ಅಯ್ಯಪ್ಪ, ಬೇಜಾರು ಏನು ಮಾಡ್ಕೊಳಲ್ಲ. ಇನ್ನೂ ಒಂದು 4 ಏಟ್ ಹಾಕು, ಅಲ್ಲಿ ಕಿತ್ಕೊಂಡೆ ನಿಂತ್ಕೊಂಬತ್ತೆ. ನೀನ್ ನೋಡು ಎಂತವಳು, ಮಗನ್ಗೆ ಎಣ್ಣೆ ಕುಡಿಯೋಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ? ನಿನ್ಗೊಂದು ಈಟು ಮಾನ ಮರ್ಯಾದಿಲ್ಲಮ್ಮ. ಈಗಿನ ಜೈಲಿಂದ ಬಂದಿದ್ಯಾ, ಇಂತಕ ಮಗುಗೆ ಎಣ್ಣೆ ಕುಡಿ ಅಂತ ಹೇಳ್ಕೊಡ್ತೀಯಲ್ಲ ದುಡ್ಡು ಕೊಟ್ಟು. ಸುಮ್ಮನೆ ನೀನೊಬ್ಳು. ನೀನು ನಾನು ನೋಡಕ್ ಬಂದಿಲ್ಲ ತಾನೆ ಅಲ್ಲಿಗೆ ಜೈಲಿಗೆ? ನೀನ್ ಯಾಕೆ ಮಾತಾಡ್ತೀಯ? ಸುಮ್ಮನೆ ಹೋಗೋದ್ ಕಲ್ತ. ನಂದು ನನ್ನ ಮಗದ ವ್ಯವಹಾರ. ನೀನೇನು ಹೇಳಕ್ ಬರಬೇಡ. ಹೋಗೆ ಸುಮ್ಮನೆ ನೀನು ಒಳಕ್ಕೆ ಮಾತಾಡ್ಬೇಡ. ಹೌದೌದು, ನೀನೇ ಹಂಗೇನೆ ಗನಂದಾರಿ ಕೆಲಸ ಮಾಡಿ ಜೈಲಿಗೆ ಹೋಗಿದ್ದೆ ನೋಡು. ನೀನ್ ನೋಡ್ಕೊಂಬರಕ್ಕೆ ಕೊಳಿಸಾರು ಯಾರು ಮಾಡ್ಕೊಟ್ಟಿದ್ದು? ನಾನೇ ತಾನೇ ಮಾಡ್ಕೊಟ್ಟಿದ್ದು. ಏನು ಇನ್ನೇನು ನಿನ್ನ ಮಗನೇ ಮಾಡ್ಕೊಂಡು ತಂದ್ಬಿಟ್ಟಿದ್ದು ಅನ್ಕೊಂಡಿದ್ದು? ಏನು ಅದನ್ನ ನಾನು ಮಾಡ್ಕೊಟ್ಟಿದ್ದೆ? ಆ ಎಪ್ಪೆಲ್ ತತ್ತಿತ್ತು. ನೀನು ಎಣ್ಣೆ ಕುಡಿಯಕ್ಕೆ ಪಣ್ಣೆ ಕುಡಿಯಕ್ಕೆ ದುಡ್ಡು ಗಿಟ್ಟು ಕೊಡಕ್ಕೆ ಹೋಗ್ಬೇಡ. ಸುಮ್ಮನೆ ಇರೋದು ಕಲ್ತ್ಕ. ಕುಡ್ದು ಬಂದು ಗಲಾಟೆ ಮಾಡಿದ್ರೆ ಯಾರು ನೋಡಾರು? ನಾವೇ ಅನುಭವಿಸ್ಬೇಕು. ಹೋಗಿ ಸುಮ್ಮನೆ ಮಾತಾಡ್ಬೇಡ. ನಮ್ಮಮ್ಮಯ್ಯ ಹೆಂಗೋ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ, ಅದಕ್ಕೂ ಕಲ್ಲಾಕಕ್ಕೆ ಬತ್ತೀಯ? ಹೋಗು ನೀನು. ನಮ್ಮಮ್ಮ ಈಗಿನ ಜೈಲಿಂದ ಬಂದೈತೆ, ಏನಾದರೂ ಬಿಸಿ ಬಿಸಿ ಅಡುಗೆ ಮಾಡೋ ಹೋಗಿ ಊಟ ಮಾಡ್ಲಿ. ಹೋಗು. ದುಡ್ಡು ಕೊಡ್ತೀನಿ ಅಂತ ಹೇಳ್ತೇನೆ, ಇನ್ನು 32 ಕಾಣಂಗೆ ಎಕ್ಕಿಸ್ತು ಬಿಡ್ತೀಯ ಅಲ್ವಿ? ಅದೇನು ಎಣ್ಣೆ ಕುಡಿಯೋದ ಏನು ಕತ್ಯ? ಎಣ್ಣೆ ಕುಡಿ ಕೊಡ್ತಾರೆ ಅಂದ್ರೆ ಸಾಕು, ಅದು ಅವ್ರು ಯಾರೇ ಆಗ್ಲಿ ಹೇಳು, ಅಲ್ಲಿ ಕಿತ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಬಿಡ್ತೀಯ ಅಲ್ವಿ? ಒಂದೀಟು ಮನ ಮರ್ಯಾದಿಲ್ಲಪ್ಪ ನಿನಗೆ. ಸುಮ್ಮನೆ ಹೋಗಿ ನನ್ನ ಮಗನ ಸುದ್ದಿ ನಿನಗೆ ಯಾಕೆ? ಓಹೋ, ಇವಳು ಈ ಮನೆ ಸೊಸೆ ಆಗಿದ್ರೆ ನಾನು ನೋಡಕ್ ಬರ್ಬೇಕಾಗಿತ್ತು. ನೀನು ನಾನು ನೋಡಕ್ ಬರ್ಲಿಲ್ಲ, ಏನಿಲ್ಲ. ಈಗ ನನ್ನ ಮಗಗ್ ಬುದ್ಧಿ ಹೇಳ್ತಾಳೆ. ಹೋಗು, ನಿನಗೆ ಬುದ್ಧಿ ಇಲ್ಲ ಮೊದ್ಲು. ಅತ್ತೆಲ್ಲ ಐತಲ್ಲ, ಹೆಂಗೈತೆ ಏನು ಉಂಡ್ರ ತಿಂದ್ರ ಅಂತ ನಿನ್ಗೊಂದೀಟು ಚಿಂತಿಲ್ಲ ಅಲ್ವಿ? ಚಿಂತೆ ಮಾಡಕ್ಕೆ ನೀನೇನೇನು ಒಳ್ಳೆ ಕೆಲಸ ಮಾಡೋಗಿಲ್ಲ, ಮನೆಯಾಳ ಕೆಲಸ ಮಾಡೋಗಿದ್ಯಾ? ಅದಕ್ಕೆ ಬೇರೆ ನಾನು ಬೇರೆ ಚಿಂತೆ ಮಾಡ್ಕೊಂಡು ಕುತ್ಕೋಬೇಕಾಗಿತ್ತೇನ? ಮಾಡೋ ಕೂಲಿ ಹೋಗೋ ಕೆಲಸ ಬಿಟ್ಟು ಈ ಕುರಿ ಮರಿಗಳು ಬಿಟ್ಟು ಇಲ್ಲೇನೆ ನಿನಗೆ ನಾನು ಅಲ್ಲಿಗೆ ಬರ್ಬೇಕಾಗಿತ್ತಲ್ವಿ? ಏನ್ ಮಾತಾಡ್ತೀಯಮ್ಮ ನೀನಂತನು? ದುಡ್ಡು ಕೊಡಬೇಡ ಹೇಳಿರ್ತೀನಿ. ಹೋಗಿ ನೀನು ಮಾತಾಡ್ಬೇಡ, ಹೋಗಿ ಒಳಕ್ಕೆ. ಹೋಗ್ತೀನಿ. ಏನಾದ್ರೂ ಎಣ್ಣೆ ಕುಡ್ಕೊಂಡು ಮನೆಗೆ ಬಂದ್ರೆ ಅಷ್ಟೇನೆ ನನ್ನ ಹಳೆ ವರ್ಷನ ತೋರಿಸ್ಬೇಕಾಗುತ್ತೆ. ಗಯ್ಯಾಳಿ ಗಂಗಿದ ಮುಚ್ಕೊಂಡು ಹೋಗಿ. ಗಯ್ಯಾಳಿ ಗಂಗಿ ಅಂತೆ, ಗಂಗಿ. ನಿನ್ನಂತ ಜನ ನೋಡಿಲ್ಲ ನಾವು. ಹೋಗಿ ಮುಚ್ಕೊಂಡು. ನನ್ನ ಮಗ ಏನು ಎದರ್ಕಮಲ್ಲ, ಗಂಡು ಅಂತ ಎತ್ತಿರೋದವನ್ನ. ಇವಳು ಎದರ್ಕೊಂಡ್ಬಿಡ್ತಾನೆ. ಹೋಗು. ಕುಡ್ಕೊಂಬರ್ಲಿ, ಅವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ ನಾ ತೋರಿಸ್ತೀನಿ. ಆಗ ಅವಳ ಬಗ್ಗೆ ನೀನೇ ತಲೆ ಕೆಡ್ಸ್ಕೊಬೇಡ ಬಿಡು. ಅಯ್ಯ, ನಾಯಿ ಬಗ್ಲದ್ದು ದೇವ್ಲೋಕ ಏನು ಹಾಳಾಗುತ್ತಾ? ಬಿಡು, ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಾನಿದ್ದೀನಲ್ಲ, ನಿನಗೆ ದುಡ್ಡು ಕೊಟ್ಟೇ ಕೊಡ್ತೀನಿ. ನೀನು ಒಯ್ದಿದ್ದ ತಪ್ಪಿಗೆ ನೀನು ದುಡ್ಡು ಕೊಡ್ತೀನಿ, ಸುಮ್ಮನಿರು. ಸರಿ ಅಮ್ಮ, ಆಯ್ತು. ಈಗಲೇ ಕೊಡು ಮತ್ತೆ. ಈಗ ಕೊಡಕ್ಕೆ ದುಡ್ಡೆಲ್ಲ ಐತಂತ ಈಗಿನ ಜೈಲಿಂದ ಬರ್ತಾ ಇದ್ದೀನಿ. ಸುಮ್ಮನಿರು, ಎಲ್ಲಾನ ಒಂಚಿ ಕೊಡ್ತೀನಿ. ಸಾಕಮ್ಮ, ನಾನು ನಮ್ಮಂತಕ್ಕೆ ಹೋಗ್ತೀನಮ್ಮ. ಇನ್ನು ಒಂದಿಟ್ಟ ಹೋಗಿ ಯಾತನ ಮಾಡ್ಕೊಂಡು ಉಣ್ತೀನಿ. ಸರಿ ಆಯ್ತು ಕಣ್ಕಂಡ್ರಜ್ಜಿ. ಕದ್ರಜ್ಜಿ ಹೋಗು ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.